ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಬ್ರೈಡಲ್ ಡಿಸೈನ್ ಅಂತೆಲ್ಲ ಹೇಳ್ಬೋದು, ಆದರೆ ತುಂಬಾನೇ ಸಿಂಪಲ್ ಆಗಿದೆ, ಬೇಗನೆ ಆಗೋಗುತ್ತೆ. ತುಂಬಾನೇ ಚೆನ್ನಾಗಿದೆ ಡಿಸೈನ್ ಇದು. ಈಗ ಆ ಡಿಸೈನ್ ನ ಹಾಕಿ ತೋರಿಸ್ತೀನಿ. ಈಗಾಗಲೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ಈ ತರ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಡಿಸೈನ್ ಬರುತ್ತೆ. ಮೊದಲಿಗೆ ನಾನಿಲ್ಲಿ ಲಾಕ್ ಮಾಡಿಕೊಂಡು 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 2 ಚೈನ್ ಹಾಕಿ ಲಾಕ್, ಮತ್ತೆ 2 ಚೈನ್ ಹಾಕಿ ಲಾಕ್. 3 ಟೈಮ್ಸ್ 2 ಚೈನ್ ಲಾಕ್, 2 ಚೈನ್ ಲಾಕ್. ಇದೇ ತರ ಮಾಡ್ಕೋಬೇಕು. ಈಗ ನಾನು ಸ್ಟಾರ್ಟಿಂಗ್ ಅಂತ ಅನ್ಕೊಳ್ಳಿ. ಇದಕ್ಕೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ. ಹಾಗೇನೆ 10 ನಂಬರ್ ನೀಡಲ್, 10 ಅಥವಾ 11 ಯಾವ್ದಾದ್ರೂ ಆಗುತ್ತೆ. ಮೊದಲಿಗೆ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕೊಂಡು ಇದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ನೋಡಿ, ಕರೆಕ್ಟ್ ಆಗಿ ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಂದ್ರೆ ಸಿಂಗಲ್ ಕ್ರೋಶೆ. 1 ಟೈಮ್ ಆಯ್ತಲ್ಲ, ಮತ್ತೆ 1 2 ಚೈನ್ ಹಾಕೊಂಡು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಈಗ ಇನ್ನೊಂದ್ಸಲ 1 2 ಮತ್ತೆ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, 3 ಟೈಮ್ಸ್ ಲಾಕ್ ಮಾಡ್ಕೋಬೇಕು. 3 ಟೈಮ್ಸ್ ಲಾಕ್ ಮಾಡ್ಕೊಂಡು 2 ಚೈನ್ ಹಾಕಿ 3 ಟೈಮ್ಸ್ ಲಾಕ್ ಮಾಡ್ಕೊಂಡೆ ಅಲ್ವಾ, ಅಲ್ಲಿಂದ 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಹಾಕೊಂಡು ಇದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ 1 2 3 ಇದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟ ಆಯ್ತಲ್ವಾ. ಅಲ್ಲಿಂದ 1 2 3 4 5 6 7 8 9 10 ಚೈನ್ ಹಾಕೊಂಡೆ. ಅಲ್ಲಿಂದ ಸೀರೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ನೋಡಿ, ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ ನಾನು 3 ಚೈನ್ ಲಾಕ್ ಮಾಡಿ 2 ಟೈಮ್ಸ್ 3 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ. ನೋಡಿ, ಇಲ್ಲಿ ಫಸ್ಟ್ ಅಲ್ಲ ಸೆಕೆಂಡ್ ಇದ್ರಲ್ಲಿ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕೊಂಡು ಇಲ್ಲಿ ನೋಡಿ, ಇಲ್ಲಿ 2 ಚೈನ್ ಲಾಕ್ ಮಾಡಿದ್ದೆ ಅಲ್ವಾ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ಇಲ್ಲಿ ಪಕ್ಕದಿಂದ ತೋರಿಸ್ತೀನಿ. ಆ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. 2 ಚೈನ್ ಲಾಕ್ ಮಾಡಿದ್ದೆ ಅಲ್ವಾ, ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಲಾಕ್ ಮಾಡ್ಕೊಂಡೆ. ಮತ್ತೆ ಫ್ರಂಟಿಗೆ ಟರ್ನ್ ಮಾಡ್ಕೋಬೇಕು. ಈ ತರ ಸೀರೆನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 10 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ದೆ ಅಲ್ವಾ, ನೋಡಿ ಗ್ಯಾಪ್ ಇದೆಲ್ಲ, ಆ ಗ್ಯಾಪ್ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಎಳ್ಕೋಬೇಕು. ಈ ತರ ಎಳ್ಕೊಂಡು ನೀವು ಇದನ್ನ ಡಬಲ್ ಕ್ರೋಶೆ ಬೇಕಾದ್ರೂ ಮಾಡ್ಕೋಬಹುದು, ಹಾಫ್ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 3 ದಾರ ಇತ್ತಲ್ವಾ ನೀಡಲ್ ಮೇಲೆ, 3 ದಾರನ ಒಂದ್ ಮಾಡ್ಕೊಳ್ತೀನಿ. ಹಾಫ್ ಡಬಲ್ ಕ್ರೋಶೆ ಅಂದ್ರೆ 3 ದಾರ ಇರುತ್ತೆ. ನೋಡಿ, ನೀಡಲ್ ಮೇಲೆ ದಾರ ಸುತ್ಕೊಂಡೆ, ಆ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡಾಗ ನೀಡಲ್ ಮೇಲೆ 3 ದಾರ ಇದೆ. 3 ದಾರನ ಒಂದ್ ಮಾಡ್ಕೊಳ್ತೀನಿ. ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಹಾಫ್ ಡಬಲ್ ಕ್ರೋಶೆ. ಇದು ಹಾಫ್ ಡಬಲ್ ಕ್ರೋಶೆ. 10 ಚೈನ್ ಹಾಕೊಂಡಿದ್ವಲ್ಲ, ಅದಕ್ಕೆ ಫುಲ್ ಮಾಡ್ಕೋಬೇಕು ನೀವು. ನೋಡಿ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಹಾಫ್ ಡಬಲ್ ಕ್ರೋಶೆ. ಹೀಗೇನೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ನಾನಿಲ್ಲಿ 15 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ನೋಡಿ, ಇಲ್ಲಿ 1 2 3 4 5 6 7 8 9 10 11 12 13 14 15 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅಲ್ಲಿಂದ ನೋಡಿ, ಇಲ್ಲಿ ನಾನು ಬಟ್ಟೆಗೆ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕ್ ಒಳಗಡೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ನೋಡಿ, ನಿಧಾನವಾಗಿ ಎಳ್ಕೋಬೇಕು. ಎಳ್ಕೊಂಡು ಈಗ 3 ದಾರಾನ ಒಂದ್ ಮಾಡ್ಕೊಳ್ತೀನಿ. ನೋಡಿ, 3 ದಾರ ಒಂದ್ ಮಾಡ್ಕೊಂಡು ಈಗ ಇದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಬಟ್ಟೆಗೆ. ನೋಡಿ, ಈ ತರ ಬರುತ್ತೆ ಡಿಸೈನು. ಅಲ್ಲಿಂದ ಈಗ ಇಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 2 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ, ಅಲ್ಲಿಂದ 4 ಟೈಮ್ಸ್ 2 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಹೇಗೆ ಅಂತ ತೋರಿಸ್ತೀನಿ. 1 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡೆ. ನೋಡಿ, ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ನಾನು ಮೊದಲಿಗೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ದೆ, 2 ಚೈನ್ ನ 3 ಟೈಮ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೆ. ಇಲ್ಲಿ ಬರ್ಬೇಕಾದ್ರೆ 2 ಚೈನ್ 4 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ನೋಡಿ, 2 ಟೈಮ್ಸ್ ಆಯ್ತಲ್ವಾ. ಈಗ ಮತ್ತೆ 2 ಚೈನ್ 1 2 ಇದು ಕೂಡ ನೋಡಿ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು.
3 ಟೈಮ್ಸ್ ಆಯ್ತಲ್ವಾ ನೋಡಿ 1 2 3 ಇದು ಸ್ಟಾರ್ಟಿಂಗಲ್ಲಿ ನಾನು 3 ಟೈಮ್ಸ್ ಹಾಕಿ ಲಾಕ್ ಮಾಡಿದ್ದೆ. ಇನ್ನೊಂದು ಸಲ 2 ಚೈನ್ 1 2 ಹಾಕ್ಕೊಂಡು ಇದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಈಗ 4 ಟೈಮ್ಸ್ ಹಾಕಿದ್ದೀನಲ್ವಾ ನೋಡಿ 1 2 3 4. ಕನ್ಫ್ಯೂಸ್ ಮಾಡ್ಕೋಬೇಡಿ, ಮೊದಲಿಗೆ ನಾನು 3 ಟೈಮ್ಸು 2 2 ಚೈನ್ ಹಾಕಿ ಲಾಕ್ ಮಾಡಿದ್ದೆ. ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕಿ ಇದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ 1 2 3 ಇದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಸೇಮ್ ಫಸ್ಟ್ ಟೈಮ್ ಏನು ಮಾಡಿದ್ವಿ ಸೇಮ್ ಹಾಗೇನೆ ಇಲ್ಲೂ ಕೂಡ ಬರುತ್ತೆ. ಇಲ್ಲಿ ನಾನು 10 ಚೈನ್ ಹಾಕ್ಕೊಳ್ತೀನಿ. 1 2 3 4 5 6 7 8 9 10 ಚೈನ್ ಹಾಕ್ಕೊಂಡು ಸೀರೆನ ಟರ್ನ್ ಮಾಡ್ಕೊಳ್ತೀನಿ ಬ್ಯಾಕ್ ಸೈಡ್ಗೆ. ನೋಡಿ ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಇಲ್ಲಿ 3 ಚೈನ್ ಹಾಕಿ 2 ಟೈಮ್ಸ್ ಮಾಡ್ಕೊಂಡಿದ್ದೆ ಅಲ್ವಾ, ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆಯಲ್ಲ, ಈ 3 ಚೈನ್ ಇದೆಯಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಲ್ಲಿಂದ ಈಗ 2 ಚೈನ್ ಹಾಕ್ಕೊಳ್ತೀನಿ. 1 2 ಚೈನ್ ಹಾಕ್ಕೊಂಡು ಇಲ್ಲಿ ನೋಡಿ ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಪಕ್ಕದಿಂದನೇ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ ನಾನು ಸ್ಯಾರಿನ ಫ್ರಂಟಿಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಫ್ರಂಟಿಗೆ ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. 10 ಚೈನ್ ಗ್ಯಾಪ್ ಇತ್ತಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. ಎಳ್ಕೊಂಡು ನೀಡಲ್ ಮೇಲೆ 3 ದಾರ ಇತ್ತು, 3 ದಾರನ ಒಂದು ಮಾಡ್ಕೊಂಡೆ. ಅದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ, ಮತ್ತೆ ಹಾಫ್ ಡಬಲ್ ಕ್ರೋಶೆ. ಹೀಗೇನೆ 15 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಹಾಫ್ ಡಬಲ್ ಕ್ರೋಶೆ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಲ್ವಾ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಗ್ಯಾಪ್ ಒಳಗಡೆ ಹಾಕಿ ದಾರ ಎಳ್ಕೊಂಡು ನೀಡಲ್ ಮೇಲೆ ಈಗ 3 ದಾರ ಇರುತ್ತೆ, 3 ದಾರನ ಒಂದ್ ಮಾಡ್ಕೊಂಡ್ರೆ ಅದಕ್ಕೆ ನಾವು ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ಬೋದು. 15 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈಗ ನಾನಿಲ್ಲಿ 15 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಕೊನೆಯದಾಗಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಇಲ್ಲಿ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೆ ಅಲ್ವಾ, ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇಲ್ಲಿ. ಈ ಬಟ್ಟೆಗೆ ಲಾಕ್ ಮಾಡಿದ್ದು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೋಡಿ ನಿಧಾನವಾಗಿ ಹಾಕ್ಕೊಳ್ತೀನಿ. ನೋಡಿ ನೀಡಲ್ ಮೇಲೆ 3 ದಾರ ಇದೆ, 3 ದಾರನ ಒಂದ್ ಮಾಡ್ಕೊಳ್ತೀನಿ. ಅಲ್ಲಿಂದ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಇದೇ ಥರ ಈಗ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನೀಗ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಮಾಡಿಕೊಂಡು ನಾನು ನೆಕ್ಸ್ಟ್ ಸ್ಟೆಪ್ನ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ. ಈಗ ಸೆಕೆಂಡ್ ಸ್ಟೆಪ್ಪು ಶುರು ಮಾಡೋಣ. ಅದಕ್ಕೆ ಕೂಡ ನಾನು ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ. ಹಾರೆಳೆ ದಾರ ಆಗಿರುತ್ತೆ ಇದು. ಈಗ ಶುರು ಮಾಡೋಣ. ಮೊದಲಿಗೆ ಲಾಕ್ ಇದೆ ಅಲ್ವಾ, ಇಲ್ಲಿ ಈ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಕಾಣಿಸ್ತಾ ಇದೆ ಅಲ್ವಾ, ಈ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ 2 ಸಲ ನಾನು ಲಾಕ್ ಮಾಡಿದ್ದೆ ಅಲ್ವಾ, ಹಾಗಾಗಿ ಆ 2 ಲಾಕಿಗೂ ಕೂಡ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ದಾರ ಮೇಲೆ ಮಾಡ್ಕೊಳ್ತೀನಿ. ನಾನಿಲ್ಲಿ ಲೀಫ್ ಬೀಡ್ನ ಹಾಕ್ಕೊಳ್ತೀನಿ. ನೋಡಿ ಮೊದಲಿಗೆ ದಾರ ಮೇಲೆ ಮಾಡಿಕೊಂಡು ದಾರದೊಳಗೆ ಈ ಥರ ಲೀಫ್ನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ನಾನು ಲೀಫ್ನ ಲಾಕ್ ಮಾಡ್ಕೊಳ್ಳಲ್ಲ, ಹಾಗೇನೆ ಡೈರೆಕ್ಟಾಗಿ ಬಟ್ಟೆಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಂದರೆ ಇಲ್ಲಿ 2 ಚೈನ್ ಇತ್ತಲ್ವಾ, ಆ 2 ಚೈನ್ಗೆ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಅಲ್ಲಿಂದ ಇಲ್ಲಿ ಲಾಕ್ ಇದೆ ನೋಡಿ, ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ಥರ ಲಾಕ್ ಮಾಡ್ಕೊಂಡಾಗ ಬೀಡ್ ಈ ಥರ ನಿಲ್ಲುತ್ತೆ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ಇಲ್ಲಿ ನಾನು 2 ಚೈನ್ ಮಾಡಿದ್ದೆ ನೋಡಿ, ಇಲ್ಲಿ ಆಗಲೇ ಫಸ್ಟಿಗೆ 2 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕ್ ಒಳಗಡೆ ನೋಡಿ ಇಲ್ಲಿ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. ಎಳ್ಕೊಂಡು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಹಾಫ್ ಡಬಲ್ ಕ್ರೋಶೆನೇ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ 2 ಚೈನ್ ಹಾಕಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಕಂಬ ಹೋಲ್ ಇದೆ ಅಲ್ವಾ, ಇಲ್ಲಿ ಆ ಹೋಲ್ ಒಳಗೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ಈಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರನ ಒಂದ್ ಮಾಡ್ಕೊಳ್ತೀನಿ. ಈಗ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ ನೋಡಿ, ಈ ತರ ಬರುತ್ತೆ.
ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕಿ ಇಲ್ಲಿ 2 ಸಲ ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೆ ನೋಡಿ. ಎರಡನ್ನು ಸೇರಿಸಿ ನೋಡಿ ದಾರಾನ ಮೇಲೆ ಹೇಳ್ಕೊಳ್ತೀನಿ. ಹೇಳ್ಕೊಂಡು ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ ನೋಡಿ. ಈ ತರ ಪಿಕಾಟ್ ಟೈಪ್ ಅಲ್ಲಿ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಹೋಲ್ ಕಾಣಿಸ್ತಾ ಇದೆ ನೋಡಿ. ಆ ಹೋಲ್ ಒಳಗೆ ನೀಡಲ್ ಹಾಕ್ತೀನಿ. ದಾರಾನ ಮೇಲೆ ಹೇಳ್ಕೊಂಡಾಗ ನೀಡಲ್ ಮೇಲೆ 3 ದಾರ ಕಾಣಿಸುತ್ತೆ. 3 ದಾರನ ಒಂದ್ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಹಾಫ್ ಡಬಲ್ ಕ್ರೋಶೆ ಕಂಬ ಆಯ್ತಲ್ಲ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲಿ ಇರುವಂತ ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೋಬೇಕು. ಈಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರನ ಒಂದ್ ಮಾಡ್ಕೊಳ್ತೀನಿ ನೋಡಿ. ಹೀಗೆ ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕೊಂಡು ಈಗ ನಾನಿಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಹಾಫ್ ಕಂಬ ಮಾಡಿದೆಲ್ಲ, ಹಾಫ್ ಕಂಬದಲ್ಲಿ ನೋಡಿ ಇಲ್ಲಿ 2 ಸೇರಿಸ್ಕೊಳ್ತೀನಿ. 2 ಸೇರಿಸ್ಕೊಂಡು ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಹಾಫ್ ಡಬಲ್ ಕ್ರೋಶೆ ಕಂಬ ನೋಡಿ ಇಲ್ಲಿ ಹೋಲ್ ಕಾಣಿಸುತ್ತೆ. ಪಕ್ಕದಿಂದಲೇ ತೋರಿಸ್ತೀನಿ. ಇಲ್ಲಿ ಇದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ. ನೀಡಲ್ ಮೇಲೆ ಈಗ 3 ದಾರ ಇದೆ, 3 ದಾರನ ಒಂದ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದೇ ಇಲ್ಲೊಂದು ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಗೆ ನೀಡಲ್ ಹಾಕಿ ದಾರಾನ ಹೇಳ್ಕೋಬೇಕು. ಮತ್ತೆ 3 ದಾರನ ಒಂದ್ ಮಾಡ್ಕೋಬೇಕು ನೋಡಿ. 2 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಅಲ್ಲಿಂದ 2 ಹಾಫ್ ಡಬಲ್ ಕ್ರೋಶೆ ಕಂಬ ಇದೆಲ್ಲ ಅದ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಇಳ್ಕೊಂಡು ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ ನೋಡಿ. ಈ ತರ ಪಿಕಾಟ್ ಬರುತ್ತೆ. ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ನಾನೀಗ 4 ಪಿಕಾಟ್ ಬರುವ ಹಾಗೆ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಂಡು ನೀವಿಲ್ಲಿ ಲೀಫ್ ಬೀಡ್ ಕೂಡ ಹಾಕೋಬಹುದು, ಇಲ್ಲ ಇಲ್ಲಿ ಲೀಫ್ ಬೀಡ್ ಕೂಡ ಹಾಕೋಬಹುದು, ಇಲ್ಲ ನಾರ್ಮಲ್ ಬೀಡ್ ಕೂಡ ಹಾಕೋಬಹುದು. ನಾನಿಲ್ಲಿ ಲೀಫ್ ಬೀಡ್ ಹಾಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಪಕ್ಕದಲ್ಲೇ ನೋಡಿ ಒಂದು ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಹೋಲ್ಗೆ ನೀಡಲ್ ಹಾಕಿ ನೋಡಿ ದಾರಾನ ಹೇಳ್ಕೊಂಡಾಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರಾನ ಒಂದ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಅದ್ರ ಪಕ್ಕದಲ್ಲಿರೋ ಹೋಲ್ಗೆ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು 3 ದಾರ ಇದೆ, 3 ದಾರನ ಒಂದ್ ಮಾಡ್ಕೊಳ್ತೀನಿ ನೋಡಿ. ಇಲ್ಲಿ ಅಲ್ಲಿಂದ 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಹಾಕೊಂಡು ಇಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಕಂಬ ಮಾಡಿದ್ದೆಲ್ಲ ಅದು ಒಳಗಡೆಯಿಂದ ನೀಡಲ್ ಹಾಕಿ 2 ಸೇರಿಸ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ ಕಂಬನ ನೀಡಲ್ ಹಾಕಿ ದಾರನ ಹೇಳ್ಕೊಂಡಾಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಪಕ್ಕದಲ್ಲೇ ನೋಡಿ ಹಾಫ್ ಡಬಲ್ ಕ್ರೋಶೆ ಹಾಕಿದಲ್ಲ, ಅಲ್ಲಿ ಹೋಲ್ ಕಾಣಿಸುತ್ತೆ. ಆ ಹೋಲ್ಗೆನೆ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರಾನ ಒಂದ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಪಕ್ಕದ ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶೆ ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕೊಂಡು ನೋಡಿ ಇಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಕಂಬದ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ಈಗ ಅದನ್ನ ಲಾಕ್ ಮಾಡ್ಕೊಳ್ತೀನಿ ನೋಡಿ. ಈ ತರನೇ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ ಆರ್ಚ್ ಫುಲ್ಲು ಸೇಮ್ ಹೀಗೇನೆ ಬರುತ್ತೆ ನೋಡಿ. ಹಾಫ್ ಡಬಲ್ ಕ್ರೋಶೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಹಾಫ್ ಡಬಲ್ ಕ್ರೋಶೆ 3 ದಾರ ಇರುತ್ತಲ್ಲ ನೀಡಲ್ ಮೇಲೆ, ಅದನ್ನ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ 1 2 3 ನೋಡಿ. ಮತ್ತೆ ಹಾಫ್ ಡಬಲ್ ಕ್ರೋಶೆ 2 ಕಂಬ ಇದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ ನೋಡಿ. ಈ ತರ ಪಿಕಾಟ್ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಹೀಗೇನೆ ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡಿ. ಇಲ್ಲಿ ಕಂಪ್ಲೀಟ್ ಆಗಿದೆಲ್ಲ ನೋಡಿ, ಈ ತರ ಬರುತ್ತೆ. 2 ಹಾಫ್ ಡಬಲ್ ಕ್ರೋಶೆ ಕಂಬ ಹಾಕಿದ್ದೆಲ್ಲ ಅಲ್ಲಿಗೆ ಪಿಕಾಟ್ ತರ ಮಾಡ್ಕೊಂಡಿದೀನಿ. 1 ಲೀಫ್ ಬೀಡು, ಅಲ್ಲಿಂದ 4 ಪಿಕಾಟ್ ಹಾಕೊಂಡಿದೀನಿ. ಅಲ್ಲಿಂದ ಇಲ್ಲಿ ನೋಡಿ ಇಲ್ಲಿ ಲಾಕ್ ಇದೆಲ್ಲ, ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿದ್ದೆಲ್ಲ ಈ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡಿಕೊಂಡು ಈಗ ಮತ್ತೆ 1 ಲೀಫ್ ಬೀಡ್ ನೋಡಿ, ಮತ್ತೆ ಇನ್ನೊಂದು ಲೀಫ್ ಬೀಡ್ ಹಾಕೊಳ್ತೀನಿ. ದಾರ ಮೇಲೆ ಎಳ್ಕೊಂಡು ಇನ್ನೊಂದು ಲೀಫ್ ಬೀಡ್
ಬೀಡ್ ಲಾಕ್ ಮಾಡ್ಕೊಳ್ಳಲ್ಲ. ನೋಡಿ, ದಾರ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡಿಕೊಂಡು ಒಂದು ಲೀಫ್ ಬೀಡ್ ಹಾಕ್ಕೊಳ್ತೀನಿ. ಲೀಫ್ ಬೀಡ್ ಹಾಕ್ಕೊಂಡು ನಾನು ಬೀಡ್ನ ಕೂಡ ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಇಲ್ಲಿ 2 ಚೈನ್ ಲಾಕ್ ಇದೆ ನೋಡಿ, ಆ ಲಾಕಿಗೆನೆ ಲಾಕ್ ಮಾಡ್ಕೋಬೇಕು. ಹೀಗೆ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 2 ಚೈನ್ ಗ್ಯಾಪ್ ಇದೆ ನೋಡಿ, ಲಾಕ್ ಇದೆ ಅಲ್ವಾ, ಆ ಲಾಕಿಗೆನೆ ಇಲ್ಲಿ ನೋಡಿ ಹಾಫ್ ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ ನಾನಿಲ್ಲಿ. ಹಾಫ್ ಡಬಲ್ ಕ್ರೋಶೆ ಕಂಬ ಆಯ್ತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಆ ಹೋಲ್ ಒಳಗೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು ನೀಡಲ್ ಮೇಲೆ 3 ದಾರ ಇದೆ, 3 ದಾರನ ಒಂದ್ ಮಾಡ್ಕೊಂಡು 1 2 3 ಚೈನ್ ಆಯ್ತಲ್ವಾ. 2 ಹಾಫ್ ಡಬಲ್ ಕ್ರೋಶೆ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಹೇಳ್ಕೊಂಡು ಲಾಕ್ ಮಾಡ್ಕೊಂಡೆ ನೋಡಿ, ಒಂದು ಪಿಕಾಟ್ ಆಯ್ತು. ಇದೇ ತರ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಪಕ್ಕದ ಹೋಲಲ್ಲಿ ನೀಡಲ್ ಹಾಕಿ ದಾರನ ಹೇಳ್ಕೊಂಡು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಅಲ್ಲಿ ಪಕ್ಕದ ಹೋಲ್ಗೆ ನೀಡಲ್ ಹಾಕಿ ದಾರನ ಹೇಳ್ಕೊಂಡು ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ 1 2 3 ಅಲ್ಲಿಂದ 2 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೆಲ್ಲ ಅದ್ರ ಒಳಗಡೆಯಿಂದ 2 ಸೇರಿಸ್ಕೋಬೇಕು. ನೀಡಲ್ ಹಾಕಿ ದಾರನ ಹೇಳ್ಕೊಂಡು ನೋಡಿ, ಒಂದು ಪಿಕಾಟ್ ಆಗಿದೆ. ಈ ತರ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಹಾಫ್ ಡಬಲ್ ಕ್ರೋಶೆ ಕಂಬ. ಮತ್ತೆ 3 ಚೈನ್ 1 2 3. ತುಂಬಾನೇ ಈಸಿ ಇದೆ ಡಿಸೈನ್ ಇದು. 3 ಪಿಕಾಟ್ ಆಗಿದೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 2 ಹಾಫ್ ಡಬಲ್ ಕ್ರೋಶೆ ಆಯ್ತು. 3 ಚೈನ್ ಮತ್ತೆ 2 ಹಾಫ್ ಡಬಲ್ ಕ್ರೋಶೆ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಹೇಳ್ಕೊಂಡು ಪಿಕಾಟ್ ಮಾಡ್ಕೊಳ್ತೀನಿ. 4 ಪಿಕಾಟ್ ಆಗಿದೆ. ಈಗ ದಾರ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡಿಕೊಂಡು ಲೀಫ್ ಬೀಡ್ ಹಾಕ್ಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಪಕ್ಕದಲ್ಲಿ ಇನ್ನೊಂದು ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಹೇಳ್ಕೊಂಡು ನೋಡಿ ಹಾಫ್ ಡಬಲ್ ಕ್ರೋಶೆ. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಹೋಲ್ ಇದೆ, ಅಲ್ಲಿ ಕೂಡ ಒಂದು ಹಾಫ್ ಡಬಲ್ ಕ್ರೋಶೆ. ಮತ್ತೆ 3 ಚೈನ್ 1 2 3 ಚೈನ್ ಹಾಕೊಂಡು ಅದೇ 2 ಹಾಫ್ ಡಬಲ್ ಕ್ರೋಶೆ ಒಳಗಡೆಗೆ ನೀಡಲ್ ಹಾಕಿ ದಾರನ ಹೇಳ್ಕೊಂಡು ಪಿಕಾಟ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದಲ್ಲಿರೋ ಹೋಲ್ಗೆ ನೀಡಲ್ ಹಾಕಿ ದಾರನ ಹೇಳ್ಕೊಂಡು ಮತ್ತೆ 3 ಚೈನ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅದೇ 2 ಹಾಫ್ ಡಬಲ್ ಕ್ರೋಶೆ ಒಳಗಡೆಯಿಂದ ನೀಡಲ್ ಹಾಕಿ ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. 2 ಪಿಕಾಟ್ ಆಯ್ತಲ್ವಾ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೀಡಲ್ ಮೇಲೆ ಈಗ 3 ದಾರ ಇದೆ, 3 ದಾರನ ಒಂದ್ ಮಾಡ್ಕೊಂಡೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಪಕ್ಕದಲ್ಲಿರೋ ಹೋಲ್ಗೆ ನೀಡಲ್ ಹಾಕ್ತೀನಿ. ಮತ್ತೆ ನೀಡಲ್ ಮೇಲೆ 3 ದಾರನು ಒಂದ್ ಮಾಡ್ಕೊಂಡೆ. ಮತ್ತೆ 3 ಚೈನ್ 1 2 3 ಅಲ್ಲಿಂದ 2 ಹಾಫ್ ಡಬಲ್ ಕ್ರೋಶೆ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಹೇಳ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದ ಹೋಲಲ್ಲಿ ನೀಡಲ್ ಹಾಕಿ ದಾರನ ಹೇಳ್ಕೊಳ್ತೀನಿ. ಹೇಳ್ಕೊಂಡು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ ನೋಡಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಹಾಫ್ ಡಬಲ್ ಕ್ರೋಶೆ. ಮತ್ತೆ 3 ಚೈನ್ 1 2 3 ಮತ್ತೆ 2 ಹಾಫ್ ಡಬಲ್ ಕ್ರೋಶೆ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಹೇಳ್ಕೊಳ್ತೀನಿ. ಆಗ ಒಂದು ಪಿಕಾಟ್ ರೆಡಿ ಆಗುತ್ತೆ. ಅಲ್ಲಿಂದ ಇಲ್ಲಿ 2 ಚೈನ್ ಹಾಕಿ ಲಾಕ್ ಇದೆ ಅಲ್ವಾ, ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಲಾಕ್ನ ನಾನು ಇಲ್ಲಿ ಲಾಕಿಗೆ ಲಾಕ್ ಮಾಡ್ಕೊಳ್ಳಲ್ಲ. ಇಲ್ಲಿದೆ ಅಲ್ವಾ, ಈ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲ ಅಂದ್ರೆ ಇಲ್ಲಿ ಲಾಕ್ ಇದೆ ಅಲ್ವಾ, ಈ 2 ಚೈನ್ ಇದೆ ಅಲ್ಲ, ಅದ್ರ ಒಳಗಡೆಗೆ ಲಾಕ್ ಮಾಡಿಕೊಂಡು ಈಗೇನು ಕೂಡ ಮಾಡ್ಕೋಬಹುದು. ಅಲ್ಲಿಂದ ಈ ಲಾಕ್ ಇದೆಲ್ಲ, ಈ ಲಾಕಿಗೆ ಲಾಕ್ ಮಾಡ್ಕೊಂಡ್ರು ಆಗುತ್ತೆ. ಅದು ಕೂಡ ಫಿನಿಶಿಂಗು ಚೆನ್ನಾಗೆ ಕಾಣಿಸುತ್ತೆ. ಅಲ್ಲಿಂದ ಲಾಕ್ ಇರೋ ಕಡೆ ಲಾಕ್ ಕೂಡ ಮಾಡ್ಕೋಬಹುದು ನೋಡಿ. ಈ ತರ ಬರುತ್ತೆ ಡಿಸೈನ್. ಹೀಗೆ ಮಾಡ್ಕೊಂಡು ಹೋಗಬೇಕು. ನಾನೀಗ ಇದನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ತರ ಕಾಣಿಸುತ್ತೆ ಅಂತ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು ನೋಡಿ, ಎಷ್ಟು ಚೆನ್ನಾಗಿದೆ. ಸಿಂಪಲ್ ಆಗಿಯೂ ಕೂಡ ಇದೆ, ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಕುಚ್ಚು ಬೇಡ ಅಂತ ಹೇಳೋರು ಈ ತರ ಕೂಡ ಹಾಕೋಬಹುದು. ಕುಚ್ಚು ಬೇಕು ಅಂತ ಹೇಳೋರು ಸ್ಟಾರ್ಟಿಂಗ್ ಅಲ್ಲಿ ನಾನಿಲ್ಲಿ 2 ಚೈನ್ ಹಾಕಿದೆ ಅಲ್ವಾ, ಅಲ್ಲಿ ನೀವು 4 ಚೈನ್ ಹಾಕೊಂಡು ಕೂಡ ಮಾಡ್ಕೋಬಹುದು. ಅಂದ್ರೆ ಕುಚ್ಚು ಬರೋಲ್ಲಿಗೆ 4 ಚೈನ್ ಹಾಕೊಂಡ್ರೆ ಇಲ್ಲಿ ಕುಚ್ಚು ಹಾಕೋಬಹುದು. ಹಾಗೇನು ಕೂಡ ಮಾಡ್ಕೋಬಹುದು. ನಿಮ್ಗೆ ನೋಡಿ ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಆ ತರ ಮಾಡ್ಕೊಳ್ಳಿ. ಈಗ ನಾನು ಇದನ್ನ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ ನೋಡಿ. ಡಿಸೈನ್
ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನಿಲ್ಲಿ ಕುಚ್ಚು ಯೂಸ್ ಮಾಡಿಲ್ಲ, ಲೀಫ್ ಬೀಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಬೀಡ್ ಕೂಡ ಒಂದೇ ಸೈಡ್ಗೆ ಬರುವ ಹಾಗೆ ಮಾಡ್ಕೊಂಡಿದ್ದೀನಿ. ಒಂದು ಸೈಡು ಆ ಕಡೆ ಈ ಕಡೆ ಮಾಡಲಿಲ್ಲ. ನೋಡಿ, ನೀವು ನೋಡ್ಕೋಬಹುದು, ಎಲ್ಲ ಒಂದೇ ಸೈಡ್ಗೆ ಇದೆ. ನೀಟಾಗಿ ಬರುತ್ತೆ ಡಿಸೈನ್. ಹಾಗೇನೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನಾನು ಹೇಳ್ದೆ ಅಲ್ವಾ, ನಿಮಗೆ ಕುಚ್ಚು ಬೇಕಂದ್ರೆ ಶುರು ಮಾಡ್ಬೇಕಾದ್ರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ನಾನಿಲ್ಲಿ 2 ಚೈನ್ ಹಾಕಿದ್ದೆ ಅಲ್ವಾ, ನೀವಿಲ್ಲಿ 4 ಚೈನ್ ಹಾಕೊಂಡು ಕುಚ್ಚಿಗೆ ಅಂತ ಮಾಡ್ಕೋಬಹುದು. 4 ಚೈನ್ ಹಾಕಿ ಕುಚ್ಚು ಕೂಡ ಹಾಕೋಬಹುದು. ನಾನು ಇಲ್ಲಿಗೆ ಕುಚ್ಚು ಬೇಡ ಅಂತ ಅಂದ್ಕೊಂಡು ಲೀಫ್ ಬೀಡ್ ನ ಯೂಸ್ ಮಾಡ್ಕೊಂಡಿದ್ದೀನಿ. ಲೀಫ್ ಬೀಡ್ ನ ಯಾಕೆ ಯೂಸ್ ಮಾಡ್ಕೊಂಡೆ ಅಂದ್ರೆ, ಈ ಸ್ಯಾರಿ ಫುಲ್ಲು ನೋಡಿ ಇಲ್ಲಿ ಲೀಫ್ ತರನೇ ಡಿಸೈನ್ ಬಂದಿದೆ, ಅದಕ್ಕೋಸ್ಕರ ನಾನು ಲೀಫ್ ಬೀಡ್ ನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬಾನೇ ಚೆನ್ನಾಗಿದೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಕಮೆಂಟ್ ಮೂಲಕ ಹೇಗೆ ಬಂದಿದೆ ಅಂತ ಕೂಡ ತಿಳಿಸ್ಬೋದು. ಹಾಗೇನೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಈ ಡಿಸೈನ್ ಇಷ್ಟ ಆಗುತ್ತೆ. ತುಂಬಾನೇ ಸಿಂಪಲ್ ಆಗಿದೆ, ಎಲಿಗೆಂಟ್ ಆಗಿದೆ ಡಿಸೈನ್ ಇದು. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದ್ರೆ 750 ಇಂದ 800 ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ನನಗೆ ಇಷ್ಟರಲ್ಲೇ ಚೆನ್ನಾಗಿದೆ ಅಂತ ಅನಿಸ್ತು, ಅದಕ್ಕೋಸ್ಕರ ನಾನು ಇಷ್ಟರಲ್ಲೇ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ತರ ಕಾಣಿಸುತ್ತೆ. ನಿಮಗೆ ಪಕ್ಕದಿಂದ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಡಿಸೈನು ಅಂತ. ನಿಮ್ಗೂ ಕೂಡ ಖಂಡಿತವಾಗ್ಲೂ ಈ ಡಿಸೈನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಹಾಗೇನೆ ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಸಪೋರ್ಟ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅದರಿಂದ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೇನೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.